ಒಕ್ಕಲಿಗರ ಕೋಟೆ ಗೆಲ್ಲಲು ಡಿಕೆ ಎಚ್ಡಿಕೆ ವಾರ್ ಹಳೆಯದ್ದನ್ನೇ ಕೆದಕಿ ಕಾಂಗ್ರೆಸ್ ಪಂಚ್ ಕೊಟ್ಟಿದ್ದೇಕೆ ಜೆಡಿಎಸ್ನೊಂದಿಗೆ ಬಿಜೆಪಿ ಸೇರುತ್ತಾ ಒಕ್ಕಲಿಗ ಮತ ಇದೇ ಇಂದಿನ ಅಖಾಡ ಮುಕ್ತಿಯೋ ಶಕ್ತಿಯೋ ಚುನಾವಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳ ನಾಯಕರ ಮಾತಿನ ವೈಖರಿ ಬಹಳ ಸೊಗಸಾಗಿರುತ್ತೆ, ನಾನಾ ಅರ್ಥಗಳನ್ನು ಕೊಡ್ತಾ ಇರುತ್ತೆ, ನಾನಾ ಉದ್ದೇಶವನ್ನು ಈಡೇರಿಸುವಂತಹದ್ದು ಕೂಡ ಆ ಮಾತಿನ ಹಿಂದೆ ಇರುವಂತಹ ಬಹಳ ಮುಖ್ಯವಾದಂತಹ ಅಂಶ. ಒಂದು ಕಡೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಅಭ್ಯರ್ಥಿಗಳನ್ನು ಕರ್ಕೊಂಡು ಲೋಕಸಭೆ ಚುನಾವಣೆಯ ಅಭ್ಯರ್ಥಿಗಳನ್ನು ಕರ್ಕೊಂಡು ಆದಿಚುಂಚನಗಿರಿ ಶ್ರೀಗಳ ಒಂದು ಆಶೀರ್ವಾದವನ್ನು ಪಡೆಯೋದಕ್ಕೆ ಹೋಗಿದ್ದು ಈ ಕಡೆ ಡಿಕೆ ಶಿವಕುಮಾರ್ ಅವರು ಒಂದಿಷ್ಟು ಪ್ರಶ್ನೆಗಳನ್ನು ಎತ್ತಿದ್ರು. ಇದರ ಮುಂದುವರಿದ ಭಾಗದಲ್ಲಿ ಈಗ ಆಡ್ತಾ ಇರುವಂತಹ ಮಾತುಗಳನ್ನು ಗಮನಿಸಿದಾಗ ಒಂದು ಕಡೆಯಲ್ಲಿ ಚಲುವರಾಯಸ್ವಾಮಿ ಅವರು ಹೇಳ್ತಾ ಇರುವಂತಹ ಮಾತು, ಮತ್ತೊಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ ಜೆಡಿಎಸ್ಗೆ ಮುಕ್ತಿ ಸಿಕ್ಕಾಗಿದೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇರುವಂತಹ ಗಮನಿಸ್ತಾ ಹೋದ್ರೆ ಇದು ಎಲ್ಲಿ ತನಕ ಹೋಗಿ ನಿಲ್ಲುತ್ತೆ ಈ ವಿಚಾರಗಳು ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಇದರ ಬಗ್ಗೆ ಒಂದು ವರದಿಯನ್ನು ನಾನು ನಿಮಗೆ ಮೊದಲಿಗೆ ತೋರಿಸ್ತೀನಿ. ಡಿಕೆ ವರ್ಸಸ್ ಎಚ್ಡಿಕೆ ನಡುವೆ ಈಗ ಎರಡನೇ ಸುತ್ತಿನ ಸಮರ ಘೋಷಣೆಯಾಗಿದೆ. 1990ರ ದಶಕದಿಂದ 2018ರವರೆಗೂ ಮೊದಲ ಸುತ್ತಿನ ಸಮರ ನಾನಾ ಹಂತಗಳಲ್ಲಿ ಸಾಗಿತ್ತು. ಇದರಲ್ಲಿ ಇಬ್ಬರು ನಾಯಕರು ಪರಸ್ಪರ ಎದುರಾಳಿಗಳಾಗಿದ್ರು, ತೀರಾ ವೈಯಕ್ತಿಕ ಮಟ್ಟದಲ್ಲಿ ಜಗಳವಾಡಿದ್ರು. ಆದ್ರೀಗ ಎರಡನೇ ಸುತ್ತಿನ ಸಮರಕ್ಕೂ ಮುಂಚೆ 14 ತಿಂಗಳ ಕಾಲ ಇವರಿಬ್ಬರು ಜೋಡೆತ್ತುಗಳಾಗಿದ್ರು. ಕುಮಾರಸ್ವಾಮಿ ಸರ್ಕಾರ ಉಳಿಸಲು ಎಲ್ಲಾ ಪ್ರಯತ್ನ ನಾನು ಮಾಡಿದ್ದೀನಿ ಎಂದು ತೋರಿಸಿಕೊಳ್ಳಲು ಮುಂಬೈಗೆ ಹೋಗಿ ಬಿಜೆಪಿಯವರು ಬಚ್ಚಿಟ್ಟಿದ್ದರು ಎನ್ನಲಾಗಿದ್ದ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಶಾಸಕರ ಭೇಟಿಗೆ ಪ್ರಯತ್ನಿಸಿದ್ರು. ಹೋಟೆಲ್ನ ಹೊರಗೆಯೇ ಮಳೆಯ ನಡುವೆಯೂ ಕುಳಿತು ರಾಜಕೀಯವಾಗಿ ಸದ್ದು ಮಾಡಿದ್ರು. ಅಷ್ಟೆಲ್ಲ ಮಾಡಿದ್ದ ಡಿಕೆ ಶಿವಕುಮಾರ್ ಉದ್ದೇಶ ಕೂಡ ಸ್ಪಷ್ಟವಾಗಿತ್ತು. ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಕುಮಾರಸ್ವಾಮಿ ತನ್ನ ವಿರುದ್ಧ ತಿರುಗಿ ಬಿದ್ದಾಗ ನನ್ನ ಸರ್ಕಾರ ಕೆಡವಿದರು ಎಂಬ ಆಪಾದನೆ ಮಾಡಲು ಅವಕಾಶ ಸಿಗಬಾರದು. ಒಕ್ಕಲಿಗ ಸಮುದಾಯದ ಪಾರುಪತ್ಯ ಕೇವಲ ಕುಮಾರಸ್ವಾಮಿ ಪಾಲಾಗದೆ ಅದರಲ್ಲಿ ತನಗೂ ಶೇರ್ ಸಿಗಬೇಕು. ಎಸ್ಎಂ ಕೃಷ್ಣ ನಂತರ ನಾನು ಕಾಂಗ್ರೆಸ್ ಕಡೆಗೆ ಒಕ್ಕಲಿಗರ ಮತ ಸೆಳೆದು ಅದರ ಆಧಾರದ ಮೇಲೆಯೇ ಸಿಎಂ ಗದ್ದುಗೆ ಏರಬೇಕು ಎನ್ನುವ ದೂರದ ಲೆಕ್ಕಾಚಾರ ಬಹುತೇಕ ಅಂದೇ ಡಿಕೆ ಶಿವಕುಮಾರ್ ಮನಸ್ಸಿನಲ್ಲಿ ಇದ್ದಂತೆ ಕಾಣುತ್ತಿತ್ತು. ಆದರೆ ಈಗ ಅದೆಲ್ಲವೂ ಇತಿಹಾಸದ ಭಾಗ. ಮತ್ತೆ ಇಬ್ಬರು ನಾಯಕರು ಎದುರಾಬದುರು ವೈರಿಗಳಾಗಿ ನಿಂತಿದ್ದಾರೆ. ರಾಜಕೀಯವಾಗಿ ಬದಲಾವಣೆಗಳು ಆಗೋದು ಸಹಜ, ಎದುರಾಳಿಗಳು ಆಗೋದು ಕಾಮನ್. ಆದರೆ ಎದುರಾಳಿಯ ಬಲವನ್ನ ಒಳಗಿದ್ದು ಸಂಪೂರ್ಣ ತಿಳಿದುಕೊಂಡು ಹೋರಾಡುವಾಗ ಸಿಗುವ ಹೊಸ ಶಕ್ತಿ ಇದೆಯಲ್ಲ, ಅದು ರಾಜಕೀಯದಲ್ಲಿ ಯಾವತ್ತಿದ್ದರೂ ಎದುರಾಳಿಗಳಿಗೆ ಅಪಾಯಕಾರಿ. ಈ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಸ್ವಲ್ಪ ಅಡ್ವಾಂಟೇಜ್ ಪಡೆದಂತೆ ಕಾಣುತ್ತಿದೆ. ಎರಡನೇ ಸುತ್ತಿನ ಸಮರದಲ್ಲಿ ಕುಮಾರಸ್ವಾಮಿ ಅವರನ್ನ ಆಗಾಗ್ಗೆ ಏಕವಚನದಲ್ಲಿ ಕರೆಯುತ್ತಲೇ ಆತ್ಮೀಯತೆಯ ಸ್ವರೂಪದ ಪದಬಳಕೆ ಮಾಡುತ್ತಲೇ ಮಾತಿನ ಏಟುಗಳ ಮೂಲಕ ಸಿಲುಕಿಸುವ ಪ್ರಯತ್ನದಲ್ಲಿ ಡಿಕೆಶಿ ತೊಡಗಿದ್ದಾರೆ. ಜೆಡಿಎಸ್ಗೆ ಎಲ್ಲ ಮುಕ್ತಿ ಮಾಡಾಕ ಜೆಡಿಎಸ್ ನಮ್ಗೆ ಜೆಡಿಎಸ್ ಎಲ್ಲಿರೋದು ಆಸೆ ಇತ್ತು, ನನಗೆ ಈಗೂ ಆಸೆ ಇದೆ ಇರಬೇಕು ಅಂತ. ಬಟ್ ಅವರು ಡಿಸಾಲ್ವ್ ಮಾಡೋ ಸ್ಟೇಜ್ಗೆ ಹೊರಟ್ಬಿಟ್ಟಿದಾರಲ್ಲ, ಹಳ್ಳಿನೇ ಕಳಿಸ್ಬಿಟ್ಮೇಲೆ ಇನ್ನು ಎಲ್ಲಿ ಅದಾಗ್ತದೆ. ನಾವು ಹಿಂದೆ ಒಂದು ಬ್ಲಂಡರ್ ಮಾಡಿದ್ವಿ, ಅದಕ್ಕಿಂತ ದೊಡ್ಡ ಬ್ಲಂಡರ್ ಅವ್ರು ಮಾಡ್ತಾರೆ. ಇಷ್ಟಕ್ಕೂ ಬುಧವಾರ ಯುಗಾದಿ ಕಳೆದು ಹೊಸ ತೊಡಕಿನ ದಿನ ಏಕಾಏಕಿ ಕುಮಾರಸ್ವಾಮಿ ವಿರುದ್ಧ ಡಿಕೆ ಶಿವಕುಮಾರ್ ಮುಗಿಬೀಳಲು ಕಾರಣವಿತ್ತು. ಎಚ್ಡಿ ಕುಮಾರಸ್ವಾಮಿ ಹಾಗೂ ಮಾಜಿ ಡಿಸಿಎಂ ಅಶ್ವತ್ಥನಾರಾಯಣ್ ಜೊತೆಯಾಗಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾಗಿರುವ ನಿರ್ಮಲಾನಂದನಾಥ ಸ್ವಾಮೀಜಿ ಅವರನ್ನ ಭೇಟಿಯಾಗಿದ್ರು. ಜೊತೆಯಲ್ಲಿ ದೋಸ್ತಿ ಪಕ್ಷಗಳ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳನ್ನ ಕರೆದೊಯ್ದಿದ್ರು. ಇದರ ಮೂಲಕ ಹಬ್ಬದ ದಿನದಲ್ಲೇ ಆಶೀರ್ವಾದ ಪಡೆದು ಸ್ವಾಮೀಜಿ ಅವರ ಒಲವು ದೋಸ್ತಿ ಪಕ್ಷದ ಕಡೆಗಿದೆ ಎಂದು ಬಿಂಬಿಸುವ ಪ್ರಯತ್ನ ಮಾಡಿದ್ರು. ಆದರೆ ಇದನ್ನ ನೋಡುತ್ತಿದ್ದಂತೆ ಡಿಕೆ ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ. ಒಕ್ಕಲಿಗ ಸಮುದಾಯದ ಕಡೆಗೆ ಹೋಗುವ ಮೆಸೇಜ್ ಬಗ್ಗೆ ಯೋಚಿಸಿದ್ದಾರೆ. ಅದನ್ನು ಡಿಫ್ಯೂಸ್ ಮಾಡುವ ತೀರ್ಮಾನಕ್ಕೆ ಬಂದಿದ್ದಾರೆ. ಇದೇ ಕಾರಣಕ್ಕೆ ಕುಮಾರಸ್ವಾಮಿ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಿದವರನ್ನ ಸ್ವಾಮೀಜಿ ಪ್ರಶ್ನಿಸಬಹುದೇ ಎಂದು ಕೇಳುವ ಮೂಲಕ ಒಕ್ಕಲಿಗ ಸಮುದಾಯಕ್ಕೆ ಹಳೆಯ ಘಟನೆಯನ್ನ ನೆನಪು ಮಾಡಿಸಲು ಪ್ರಯತ್ನಿಸಿದ್ದಾರೆ. ಬಿಜೆಪಿಯವರು ಒಕ್ಕಲಿಗನ ಚೀಫ್ ಮಿನಿಸ್ಟರ್ ಇಳಿಸಿದ್ರಲ್ಲ, ಅದು ಕೇಳಬೇಕು. ಯಾರು ಅಲ್ಲಿ ಹೋಗಿದ್ರಲ್ಲ ಅವರೇ ತಾನೇ ಇಳಿಸಿದ್ದು, ಯಾರು ಸತ್ಯನ ಮುಚ್ಚಕ್ಕಾಗಲ್ವಲ್ಲ. ಆಗ ದೇವೇಗೌಡರು ಏನು ಹೇಳಿದ್ರು, ಅವ್ರ ಮೇಲೆ ಏನು ಹೇಳಿದ್ರು, ಯಡಿಯೂರಪ್ಪನವರು ಕುಮಾರಸ್ವಾಮಿ ಮೇಲೆ ದೇವೇಗೌಡರ ಮೇಲೆ ಏನು ಹೇಳಿದ್ರು, ನನಗೆ ಅಸೆಂಬ್ಲಿಗೆ ಅವೆಲ್ಲ ಏನು ಯಾವುದನ್ನು ಮುಚ್ಚಿಡಕ್ಕಾಗಲ್ವಲ್ಲ.
ಇಲ್ಲಿ ಡಿಕೆಶಿ ಎಲ್ಲೂ ವಿಚಲಿತರಾಗದೆ ಯಾವ ವಿಷಯವನ್ನು ಹೇಳಬೇಕಿತ್ತೋ ಅದನ್ನು ತಮಾಷೆಯ ಧಾಟಿಯಲ್ಲೇ ಹೇಳಿ ಒಕ್ಕಲಿಗ ಸಮುದಾಯಕ್ಕೊಂದು ಸಂದೇಶ ರವಾನಿಸಿದ್ದು ಸ್ಪಷ್ಟವಿತ್ತು. ಇಷ್ಟಾಗುತ್ತಿದ್ದಂತೆ ಮಾಜಿ ಸಿಎಂ ಕುಮಾರಸ್ವಾಮಿ, ವಿಪಕ್ಷ ನಾಯಕ ಆರ್ ಅಶೋಕ್ ಜೊತೆಯಾಗಿಯೇ ಡಿಕೆಶಿ ವಿರುದ್ಧ ಮುಗಿಬಿದ್ದಿದ್ರು. ನಾನು ಎಂದೂ ಸಹ ಅಧಿಕಾರದಲ್ಲಿದ್ದಾಗ, ಅಧಿಕಾರ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಠದ ಪರಮ ಪೂಜ್ಯ ಸ್ವಾಮೀಜಿಯವರನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸ ಎಂದೂ ಮಾಡಿಲ್ಲ. ನನಗೆ ಎಲ್ಲಿವರೆಗೆ ಇರಬೇಕು ಅಂತ ಇರ್ತದೆ, ದೇವ್ರು ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಅದು. ನಾನು ಪರಮ ಪೂಜ್ಯರನ್ನ ಹೆಸರನ್ನ ದುರುಪಯೋಗ ಪಡಿಸ್ಕೊಳ್ಳೋಕೆ ಹೋಗಲಿಲ್ಲ ಎಂದೂ. ಸ್ವಾಮೀಜಿಯವರಿಗೂ ಆ ರಾಜಕಾರಣಕ್ಕೂ ಸಂಬಂಧ ಏನು? ಅವ್ರ ಜೊತೆ ಯಾರು ಕಾಂಗ್ರೆಸ್ ಇನ್ನೊಬ್ಬರು ಪ್ರತಿನಿತ್ಯ ಸಂಘರ್ಷ ನಡೀತಲ್ಲ. ಯಾಕೆ ನಡೀತು ಸಂಘರ್ಷ? ಯಾರಿಗೋಸ್ಕರ ಸಂಘರ್ಷ ನಡೀತವತ್ತು? ಆ ಸತ್ಯ ಹೇಳಬೇಕಲ್ಲ ಜನಕ್ಕೆ. ಪಾರ್ಲಿಮೆಂಟವರಿಗಷ್ಟೇ ಸರ್ಕಾರ, ಅದಕ್ಕೆಲ್ಲ ಸರ್ಕಾರ ಇರೋದಿಲ್ಲ ಅಂತ ಹೇಳಿ ಸಿದ್ಧವನದಲ್ಲಿ ಸರ್ಕಾರ ರಚನೆ ಮಾಡೋದು 3 ತಿಂಗಳಿಗೆ ಹೇಳಿಲ್ವಾ? ಉತ್ತರ ಅಲ್ಲಿದೆ. ನಾನು ಪರಮಪೂಜ್ಯ ಸ್ವಾಮೀಜಿಯವ್ರನ್ನ ಕೇಳಬೇಕಾ? ಉತ್ತರ ಕೇಳಬೇಕಾ? ಉತ್ತರ ಅವರೇ ಕೊಟ್ಕೊಂಡವ್ರಲ್ಲ ನಿಮ್ಮ ಮುಖ್ಯಮಂತ್ರಿ. ಸ್ವಾಮೀಜಿಯವರ ಮಾತಾಡಕ್ಕೆ ಅವ್ರಿಗೆ ನೈತಿಕ ಅಧಿಕಾರ ಇಲ್ಲ ಅವ್ರಿಗೆ. ಇವ್ರ ಕಷ್ಟದಲ್ಲಿದ್ದಾಗೆಲ್ಲ ಸ್ವಾಮೀಜಿನೇ ಅವ್ರ ಮನೆಗೆ ಹೋಗಿದ್ದು. ಇವ್ರಿಗೆ ತೊಂದರೆ ಆದಾಗ ಸ್ವಾಮೀಜಿ ಅವ್ರ ಮನೆಗೆ ಹೋಗಿದ್ರು ಸಾಂತ್ವನ ಹೇಳಕ್ಕೆ. ಆ ಕರುಣೆ ಆದರೂ ಅವ್ರಿಗೆ ಇರಬೇಕು ಅಂತ ಅನ್ಸುತ್ತೆ. ಈ ತರ ಮಠದ ಬಗ್ಗೆ, ಸ್ವಾಮೀಜಿ ಅವ್ರ ಬಗ್ಗೆ ಅಗೌರವಾದಂಥ ಮಾತನ್ನು ಹೇಳುವಂಥದ್ದು ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗಲ್ಲ. ಅವರಿಂದ ಸಹಾಯ ತಗೊಂಡಿದ್ದಾರೆ. ಇವರಿಂದ ಏನು ಸ್ವಾಮೀಜಿಯವರು ಸಹಾಯ ತಗೊಂಡಿಲ್ಲ, ಇವರಿಂದ ಅವ್ರು ತಗೊಂಡಿರೋದು. ಅದರಿಂದ ಎಚ್ಚರಿಕೆಯಿಂದ ಮಠದ ಬಗ್ಗೆ ಮಾತಾಡ್ತೀವಿ. ಇವರೆಲ್ಲರೂ ಕಾಮನ್ ಆಗಿ ತಾವು ಸ್ವಾಮೀಜಿಯವರನ್ನ ಭೇಟಿಯಾಗಿದ್ದರಿಂದ ಡಿಕೆ ಶಿವಕುಮಾರ್ ಅವರಿಗೆ ನಡುಕ ಹುಟ್ಟಿದೆ ಎಂದು ಹೇಳಿ ಲೇವಡಿ ಮಾಡಿದ್ದಾರೆ. ಆದರೆ ರಾಜಕೀಯವಾಗಿ ಇಂತಹ ನಡುಕಗಳು, ಭೇಟಿಗಳು ಸರ್ವೇ ಸಾಮಾನ್ಯ. ಆದರೆ ಶಿವಕುಮಾರ್ ಮಾತ್ರ ತಾನು ಹೆಣೆದ ತಂತ್ರವನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುವ ರಣತಂತ್ರದಿಂದ ಹಿಂದೆ ಸರಿದಿಲ್ಲ. ಇದರ ಮುಂದುವರೆದ ಭಾಗವಾಗಿಯೇ ಇಂದು ಚಲುವರಾಯಸ್ವಾಮಿ 2 ವಿಚಾರ ಪ್ರಸ್ತಾಪಿಸಿ ಕುಮಾರಸ್ವಾಮಿ ಅವರು ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ ಎಂಬ ವಿಚಾರ ಪ್ರಸ್ತಾಪಿಸಿದ್ದಾರೆ. 2ನೇ ಮಠ ಹುಟ್ಟಾಕ್ತಾರೆ ಯಾರು? ಕೆಂಗೇರಿನಲ್ಲಿ. ನಾನು ಅಲ್ಲಿದ್ದೆ ಅವಾಗ. ನಾನು ಜನತಾ ದಳದಲ್ಲೇ ಇದ್ದೆ. ಬಾಲಗಂಗಾಧರ ಸ್ವಾಮೀಜಿಯ ವಿರುದ್ಧ 2ನೇ ಮಠವನ್ನು ಪ್ಯಾರಲಲ್ ಆಗಿ ಬೆಳೆಸಬೇಕು ಅಂತ ಮಾಡ್ತಾರೆ ಯಾರು? ಸೊ ನೋಡಿ, ಅವ್ರು ಇವಾಗ ಜ್ವರ ಬಂದಾಗ ಡಾಕ್ಟರ್ ಹತ್ರಕ್ಕೆ ಹೋಗೋದು ಸಹಜ. ಹಂಗೆ ಚುನಾವಣೆ ಬಂದಿದೆ, ಚುನಾವಣೆ ಸಂದರ್ಭದಲ್ಲಿ ಎಲ್ಲರ ಹತ್ರ ಹೋಗ್ತಾವ್ರೆ. ಇದೇ ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ ಎಂಥದ್ದು ಫೋನ್ ಟ್ಯಾಪ್ ಯಾರು ಮಾಡಿಸಿದ್ದು ಗೊತ್ತಾ ನಿಮಗೆ? ಗೊತ್ತಿಲ್ವಾ? ಯಾರ ಸರ್ಕಾರ ಅದಾರ ಗೊತ್ತಾವಲ್ಲಿ? ಜನತಾ ದಳದ ಸರ್ಕಾರ. ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ಇದೇ ನಿರ್ಮಲಾನಂದ ಸ್ವಾಮೀಜಿಯವರು ಫೋನ್ ಟ್ಯಾಪ್ ಮಾಡಿದ್ರಲ್ಲ. ಅದಕ್ಕಿಂತ ಬೇಕಾ ಒಂದು ಧರ್ಮಪೀಠಕ್ಕೆ ಅಗೌರವ? ಇದಕ್ಕಿಂತ ಬೇಕಾ ಮರ್ಯಾದೆ? ಇಷ್ಟಕ್ಕೆ ಸುಮ್ಮನಾಗದ ಸಚಿವ ಚಲುವರಾಯಸ್ವಾಮಿ 2004ರಲ್ಲಿ ಎಸ್ಎಂ ಕೃಷ್ಣ 2ನೇ ಬಾರಿಗೆ ಸಿಎಂ ಆಗೋದನ್ನ ತಪ್ಪಿಸಿ ಧರಂಸಿಂಗ್ ಮುಖ್ಯಮಂತ್ರಿ ಮಾಡಿದ್ದ ಘಟನೆಯನ್ನ ಕೆದಕಿದ್ದಾರೆ. ಈ ಮೂಲಕ ಕ್ಲಿಯರ್ ಆಗಿ ಮಂಡ್ಯ ಭಾಗದಲ್ಲಿ ಸಂದೇಶ ರವಾನೆಯಾಗುವಂತೆ ಮಾಡಿದ್ದಾರೆ. ಎಸ್ಎಂ ಕೃಷ್ಣವ್ರನ್ನ, ಇದೇ ಜಿಲ್ಲೆಯವ್ರನ್ನ, ಒಬ್ಬ ಒಕ್ಕಲಿಗರನ್ನ ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡೋ ಅವಕಾಶ ಜನತಾದಳಕ್ಕೆ, ದೇವೇಗೌಡರು ಸಾಹೇಬರಿಗೆ ಇತ್ತು. ಏನು ಮಾಡಿದ್ರು? ಈಗ ಅವ್ರ ಮನೆಗೆ ಹೋಗ್ತಾರಲ್ಲ, ಅವ್ರೇನು ಮಾಡಬೇಕು ತಾವು ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ 2ನೇ ಅವಕಾಶ ಕೇಳಿದ್ರು ಸೋನಿಯಾ ಗಾಂಧಿಯವರು. ಅದನ್ನು ಆಗಲ್ಲ. 3ನೇ ಅವಕಾಶ ಅವ್ರು ಕೈಗೊಂಬೆ ಆಗಿರಬೇಕು ಅನ್ನೋ ಕಾರಣಕ್ಕೆ, ಅವ್ರು ಹೇಳ್ದಂಗೆ ಕೇಳಬೇಕು ಅನ್ನೋ ಕಾರಣಕ್ಕೆ ಧರ್ಮಸಿಂಗ್ ಮಾಡಿದ್ರು. ಇಷ್ಟಕ್ಕೂ 2004ರಲ್ಲಿ ನನ್ನ ಮನೆ ಬಾಗಿಲಿಗೆ ಎಸ್ಎಂ ಕೃಷ್ಣ ಬಂದಿರಲಿಲ್ವಾ ಎಂದು ಹಿಂದೆ ದೇವೇಗೌಡರು ಪ್ರಶ್ನಿಸಿದ್ದರು. ಅದಕ್ಕೆ ಎಸ್ಎಂ ಕೃಷ್ಣ ಕೂಡ ಅಂದೇ ಹೌದು, ಕಾಂಗ್ರೆಸ್ ಪಕ್ಷದ ನಾಯಕನಾಗಿ ಸರ್ಕಾರ ರಚನೆಗೆ ಸಹಕಾರ ಕೇಳಲು ಹೋಗಿದ್ದು ನಿಜ ಎಂದು ತಿರುಗೇಟು ಕೊಟ್ಟಿದ್ರು. ಆದರೆ ಅಂದು ಸಹಜವಾಗಿಯೇ ಮುಖ್ಯಮಂತ್ರಿ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದ ಎಸ್ಎಂ ಕೃಷ್ಣಗೆ ಅಂದು ಸಿಎಂ ಆಗುವ ಅವಕಾಶ ಮೈತ್ರಿ ಸರ್ಕಾರದಲ್ಲಿ ಆಗಿರಲೇ ಇಲ್ಲ. ಇದರ ನಡುವೆ ಇಂದು ಡಿಕೆ ಶಿವಕುಮಾರ್ ಈಗ ಜೆಡಿಎಸ್ ಎನ್ನುವುದು ಮುಗಿದು ಹೋಗಿದೆ ಎನ್ನುವ ಮೂಲಕ ಮತ್ತಷ್ಟು ದಳಪತಿಗಳಿಗೆ ಘಾಸಿ ಮಾಡಲು ಪ್ರಯತ್ನಿಸಿದ್ದಾರೆ. ಮತ್ತೊಂದೆಡೆ ಒಕ್ಕಲಿಗ ಮುಖ್ಯಮಂತ್ರಿಯನ್ನ ಕೆಡವಿದ ಆರೋಪಕ್ಕೆ ತಿರುಗೇಟು ನೀಡಿರುವ ಮಾಜಿ ಸಿಎಂ ಯಡಿಯೂರಪ್ಪ ಇಂತಹ ಆರೋಪಗಳು ಸರಿಯಲ್ಲ ಎಂದಿದ್ದಾರೆ. ಅವ್ರ ಮಾತು ಅದು ಬಿಟ್ಟು ಇನ್ನೇನು ಹೇಳಕ್ ಸಾಧ್ಯ ಇದೆ? ಈ ರೀತಿ ಹೇಳಿಕೆಯನ್ನು ಕೊಡೋದ್ರಿಂದ ಶಿವಕುಮಾರ್ ಏನು ಸಾಧನೆ ಮಾಡೋದಂತಾಗೋದಿಲ್ಲ. ಇವತ್ತು ಒಕ್ಕಲಿಗ ಸಮಾಜ ಇರಬಹುದು, ಎಲ್ಲ ಸಮಾಜದವರು ಒಟ್ಟಾಗಿ ಒಂದಾಗಿದ್ದಾರೆ. ಯಾವುದೇ ಕಾರಣಕ್ಕೆ ಯಾರೊಬ್ಬರು ಸಹ ಆ ಕಡೆ ಹೋಗೋದಿಲ್ಲ. ಅದು ಹೋಗಿ ಮಾತಾಡಲಿ ಶಿವಕುಮಾರ್ ಹೋಗ್ಬಿಟ್ಟು. ನಾನು ಉತ್ತರ ಕೊಡೋಕ್ಕಾಗತ್ತ ಅದಕ್ಕೆ? ಶಿವಕುಮಾರ್ ಎಲ್ಲದರಲ್ಲೂ ಪ್ರವೀಣ್ ಇರೋದರಿಂದ ಅವರೇ ಹೋಗೋದ ಮಾತನ್ನ ಸ್ವಾಮೀಜಿಯವ್ರ ಹತ್ರ ಕೇಳಲಿ.
ಆದರೆ ಯಡಿಯೂರಪ್ಪ ವಿರುದ್ಧ ಸದ್ಯ ಸಿಕ್ಕಾಪಟ್ಟೆ ಸಿಟ್ಟಿನಲ್ಲಿರುವ ಈಶ್ವರಪ್ಪ ಮಾತ್ರ ರಾಜಕೀಯದಲ್ಲಿ ತಮಗೆ ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಈ ಹಿಂದೆ ಹೇಳಿದ್ದ ಡಿಕೆ ಶಿವಕುಮಾರ್ ಮಾತಿಗೆ ಧ್ವನಿಗೂಡಿಸಿದ್ದು ವಿಶೇಷ. ಯಡಿಯೂರಪ್ಪ ಒಕ್ಕಲಿಗರ ವಿರೋಧಿ ಎಂಬ ಕಲ್ಲನ್ನ ಈಶ್ವರಪ್ಪ ಕೂಡ ಬಿಜೆಪಿಯ ಹಿರಿಯ ನಾಯಕನ ವಿರುದ್ಧ ಎಸೆದಿದ್ದಾರೆ. ಭದ್ರಾವತಿ ಮತ್ತು ತೀರ್ಥಹಳ್ಳಿ ಈ ಭಾಗದಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಒಕ್ಕಲಿಗರಿಗೆ ಯಡಿಯೂರಪ್ಪ ಮತ್ತು ಅವ್ರ ಮಗ ಮೋಸ ಮಾಡಿದ್ದಾರೆ. ಸದಾನಂದ ಗೌಡ್ರಿಗೆ ಟಿಕೆಟ್ ಕೊಟ್ಟಿಲ್ಲ, ಪ್ರತಾಪ್ ಸಿಂಹ ಟಿಕೆಟ್ ಕೊಟ್ಟಿಲ್ಲ, ಸಿ.ಟಿ. ರವಿ ಟಿಕೆಟ್ ಕೊಟ್ಟಿಲ್ಲ. ಯಾಕೆ ಕೊಡಲಿಲ್ಲ? ಪ್ರಖರ ಹಿಂದುತ್ವವಾದಿಗಳು, ಪಕ್ಷನಿಷ್ಠರು, ಅವ್ರು ಯಾಕೆ ಕೊಡಲಿಲ್ಲ? ತಮಗೆ ಬೇಕಾದರೆ ಯಾಕೆ ಕೊಟ್ಕೋತಾ ಹೋಗ್ತಿದ್ದಾರೆ. ಇದನ್ನು ನಾವು ವಿರೋಧ ಮಾಡಿ, ಒಕ್ಕಲಿಗರು ಮೋಸ ಮಾಡಿದ್ದಾರೆ ಅದಕ್ಕೆ ವಿರೋಧ ಮಾಡಿ ನಾವೆಲ್ಲರೂ ಕೂಡ ಈಶ್ವರಪ್ಪ ಬೆಂಬಲ ಕೊಡ್ತೇವೆ. ಇದು ಬಹಳ ಕಡೆ ಬರ್ತಾ ಇರೋಂಥ ಅಂಶ. ಒಟ್ನಲ್ಲಿ ಸದ್ಯ ಒಕ್ಕಲಿಗರ ಕೋಟೆಗಾಗಿ ಕದನ ನಡೆಯುತ್ತಿದೆ. ಇದರಲ್ಲಿ ಎರಡೂ ಪಕ್ಷಗಳ ಕಡೆಯಿಂದ ದಂಡನಾಯಕರ ಸ್ಥಾನದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಇದ್ದಾರೆ. ಆದರೆ ಇವರಲ್ಲಿ ಯಾರ ಮಾತಿಗೆ ಒಕ್ಕಲಿಗ ಸಮುದಾಯ ಬೆಲೆ ಕೊಡುತ್ತದೆ, ಯಾರಿಗೆ ಕೈ ಕೊಡುತ್ತದೆ ಎನ್ನುವುದನ್ನು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇದರ ಬಗ್ಗೆ ಚರ್ಚೆಯನ್ನು ಆರಂಭಿಸೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ನಮ್ಮ ಜೊತೆಗೆ ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ಸೂರ್ಯ ಮುಕುಂದರಾಜ್ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ರಾಜ್ಯ ಮುಖ್ಯ ವಕ್ತಾರರಾಗಿರುವಂತಹ ಅಶ್ವಥ್ ನಾರಾಯಣ ಗೌಡ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಜೆಡಿಎಸ್ನ ರಾಜ್ಯ ವಕ್ತಾರರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಗಂಗಾಧರ ಮೂರ್ತಿ ಅವರ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಚರ್ಚೆಯನ್ನು ಆರಂಭಿಸ್ತೀನಿ ಗಂಗಾಧರ ಮೂರ್ತಿ ಅವರ ಮೂಲಕವಾಗಿ. ಗಂಗಾಧರ ಮೂರ್ತಿ ಅವರೇ, ಟಾರ್ಗೆಟ್ ಇಲ್ಲಿ ಸ್ಪಷ್ಟವಾಗಿ ಜೆಡಿಎಸ್ ಕಡೆಗೇನೆ ಇಟ್ಕೊಂಡಿದ್ದಾರೆ, ಅದಕ್ಕೆ ಮುಕ್ತಿ ಕೊಟ್ಟಾಗಿದೆ ಅನ್ನುವಂತಹ ಮಾತನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಆದರೆ ನಿಮಗೆ ಮುಕ್ತಿ ಸಿಕ್ಕಿದೆಯಾ ಅಥವಾ ಶಕ್ತಿ ಸಿಗ್ತಾ ಇದೆಯಾ? ಯಾವ ಸ್ವರೂಪದಲ್ಲಿ ನೀವು ಬಿಜೆಪಿ ಜೊತೆಗೆ ಸೇರಿದ್ದನ್ನು ನಿಮ್ಮ ವಿಶ್ವಾಸ ಹೇಳ್ತಿದೆ? ದೇವೇಗೌಡರನ್ನ ಮತ್ತು ಜನತಾದಳವನ್ನು JDSನ ಮುಗಿಸೋಂಥ ಮಾತಾಡೋದ್ರಲ್ಲಿ ಡಿ.ಕೆ. ಶಿವಕುಮಾರು ನನಗೆ ಗೊತ್ತಿದ್ದಂಗೆ ಒಂದು 15ನೇವರೋ 20ನೇವರೋ ಇರಬೇಕು. ಈ ರಾಜ್ಯದಲ್ಲಿ ಕಳೆದ 60 ವರ್ಷದಲ್ಲಿ ದೇವೇಗೌಡರನ್ನ ಮುಗಿಸೋಕ್ಕೆ ಯಾವ್ಯಾವ ನಾಯಕರು ಕೈ ಇಟ್ಟರು, ಏನಾಯಿತು, ಏನೇನಾಗಿದೆ, ದೇವೇಗೌಡರು ಎಲ್ಲಿಗೆ ಬಂದು ನಿಂತ್ಕೊಂಡ್ರು, ಆ ಪಕ್ಷನ ಹೇಗೆ ಕಟ್ಟಿದ್ರು, ಹೇಗೆ ಉಳಿಸಿದ್ರು, ಹೇಗೆ ಬೆಳೆಸಿದ್ರು, ಹೇಗೆ ಬೆಳೆಸ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಪಾಪ ಏನು ಮಾಡೋಕ್ಕಾಗತ್ತೆ? ಈಗ ಹತಾಶೆಯ ಮನೋಭಾವ, JDS ಮುಗಿದ್ರೆ ನಾನು ಇಲ್ಲಿ ಲೀಡರ್ ಆಗ್ಬೋದು ಅನ್ನೋದು ಅವ್ರ ತಲೆಯಲ್ಲಿ. ಒಂದು ಕಡೆ ಹೇಳ್ತಾರೆ JDS ಒಂದು ಥರ್ಡ್ ಫೋರ್ಸ್ ಆಗಿ ಇರಬೇಕಿತ್ತು ನನ್ನ ಆಸೆ ಅದು, ಆದರೆ ಅವರೇ ಮುಚ್ಕೊತಿದ್ದಾರೆ ಅಂತ ಒಂದು ಕಡೆ ಹೇಳ್ತಾರೆ. ಒಂದು ಮೀಟಿಂಗಲ್ಲಿ ಆಫ್ ದ ರೆಕಾರ್ಡ್ ಮೀಟಿಂಗಲ್ಲಿ ಇರೋ JDS ಅವ್ರನ್ನೆಲ್ಲ ಕರ್ಕೊಂಬನ್ರಿ, JDS ಅವ್ರನ್ನೆಲ್ಲ ಪಾರ್ಟಿಗೆ ಸೇರಿಸ್ಕೊಳ್ಳಿ, JDSನ ಮುಗಿಸ್ಬೇಕು ಅಂತ ಒಂದು ಕಡೆ ಹೊಡ್ತಾರೆ. ಇರಲಿ ಒಂದು ಕಡೆ. ಆದರೆ ಒಂದು ಇಲ್ಲಿ ಗಮನಿಸಬೇಕಾದಂಥ ಅಂಶ ಪ್ರಾರಂಭ ಆಗಿದ್ದು ಎಲ್ಲಿಂದ? ಶ್ರೀ ನಿರ್ಮಲಾನಂದ ಸ್ವಾಮೀಜಿಗಳ ಮಠಕ್ಕೆ ಕುಮಾರಸ್ವಾಮಿ ಅವರ ತಂಡ ಅಂದರೆ BJP ಮತ್ತು JDS ಅಭ್ಯರ್ಥಿಗಳು ಹೋಯ್ತು, ಆಶೀರ್ವಾದ ಪಡೀಲಿಕ್ಕೆ ಹೋಯ್ತು ಅನ್ನೋವಾಗ ಇವ್ರಿಗೆ ಉರಿ ಸ್ಟಾರ್ಟ್ ಆಯಿತು. ಹೌದಾ? ನಾನು ಕೇಳಕ್ಕೆ ಬಯಸೋದು ಒಂದೇ, ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು, ಚುನಾವಣೆ ಬಂದಿದೆ, ಇವತ್ತಿನವರೆಗೂ ಮಠದ ಆಶೀರ್ವಾದ ಪಡೀಲಿಕ್ಕೆ ಹೋಗೇ ಇಲ್ಲ. ಮೊದಲನೇದಾಗಿ ಮೊನ್ನೆ ಡಿ.ಕೆ. ಶಿವಕುಮಾರ್ ಅವ್ರು ಹೋಗೇ ಇಲ್ಲ ಇಲ್ಲಿವರೆಗೂ. ಸಿದ್ದರಾಮಯ್ಯನವ್ರು 3 ಸಲ ಹೋಗಿ ಬಂದ್ದಾರೆ. ಅದು ಬಿಟ್ಟು ಬೇರೆ ಬೇರೆ ಅಭ್ಯರ್ಥಿಗಳು ಒಂದಷ್ಟು ಜನ ಹೋಗಿ ಬಂದ್ದಾರೆ. ಚಲರಾಯಸ್ವಾಮಿ ಆ್ಯಂಡ್ ಟೀಮೆಲ್ಲ ಹೋಗಿ ಬಂದಿದೆ. ಆದರೆ ನೀವು ಹೋದಾಗ ನಾವು ಯಾರೂ ಏನೂ ಕಮೆಂಟ್ ಮಾಡಿಲ್ಲ. ಚಲರಾಯಸ್ವಾಮಿ ಅವ್ರ ಟೀಮ್ ಹೋಗಿ ಆಶೀರ್ವಾದ ಪಡ್ಕೊಂಬಂತು, ಮತ್ತು ಇನ್ಯಾರು ಭಾಳ ಜನ ಹೋಗಿ ಆಶೀರ್ವಾದ ಪಡ್ಕೊಂಬಂದರು. ಸಿದ್ದರಾಮಯ್ಯನವರು ಕೂಡ 3 ಸಲ ಹೋಗಿದ್ದರು. ಹಾಗಾಗಿ ನೀವು ಮಠಕ್ಕೆ ಹೋಗದಲೆ, ಆಶೀರ್ವಾದನೇ ಪಡ್ಕೊಳ್ದಲೆ, ಆ ಮಠದ ಬಗ್ಗೆ ಏನು ಗೌರವ ಇಟ್ಕೊಂಡಿದ್ದೀರಾ ನನಗಂತೂ ಗೊತ್ತಿಲ್ಲ. ಯಾಕೆಂದ್ರೆ ನಿಮ್ಮ ಹೇಳಿಕೆಗಳು, ನಿಮ್ಮ ನಡವಳಿಕೆಗಳು ನೋಡ್ತಾ ಇದ್ದರೆ ಆ ಮಠದ ಬಗ್ಗೆ, ಮಠದ ಗುರುಗಳ ಬಗ್ಗೆ ಏನು ಗೌರವ ಇಟ್ಕೊಂಡಿದ್ದೀರಿ ಏನಂತ ನಮಗೂ ಗೊತ್ತಿಲ್ಲ. ಸಾರ್ವಜನಿಕವಾಗಿ ನೀವೇ ಪ್ರದರ್ಶನ ಮಾಡ್ಕೊತಿದ್ದೀರಿ, ಅದು ನಿಮ್ಮ ಒಳ್ಳೇದಕ್ಕೆ ಮಾಡ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ನೀವು ಹೋದಾಗ ನಾವು ಯಾರೂ ಕಾಮೆಂಟ್ ಮಾಡಿಲ್ಲ. ಕುಮಾರಸ್ವಾಮಿ ಅವರು ಇವತ್ತಿಂದ ಹೋಗ್ತಿದ್ದಾರೆ ಮಠಕ್ಕೆ. ಕುಮಾರಸ್ವಾಮಿಯವರು ಆರೋಗ್ಯ ಕೆಟ್ಟಾಗೂ ಹೋಗ್ತಾರೆ, ಆರೋಗ್ಯ ಕೆಟ್ಟಾಗ ಸ್ವಾಮೀಜಿಗಳು ಬಂದು ಮನೇಲಿ ನೋಡ್ತಾರೆ. ಸ್ವಾಮೀಜಿಯವರಿಗೆ ಒಂದು ಗೌರವ ಕೊಡೋವಂಥ ಕೆಲಸ ನಾವೇನು ಮಾಡಬೇಕು? ಸಾರ್ವಜನಿಕವಾಗಿ ರಾಜಕಾರಣಕ್ಕೆ ತಂದು ನಿಲ್ಲಿಸಿದ್ದಾರೆ, ಅವ್ರನ್ನ ನಿಲ್ಲಿಸಬಾರ್ದಿತ್ತು. ತಂದಂಥದ್ದು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು. ಒಂದೇ ಲೈನು. ಮಾನ್ಯ ಗುರುಗಳು, ನೀವು ಯಾರು ಹೋದ್ರೂ ಕೂಡ ಆಶೀರ್ವಾದ ಕೊಡ್ತಾರೆ. ಅವರೆಂದೂ ಕೂಡ ರಾಜಕೀಯವಾಗಲಿ ಮತ್ತೊಂದಾಗಲಿ ಮಾಡೋದೂ ಇಲ್ಲ ಅವರು. ಅಂಥ ವ್ಯಕ್ತಿಯನ್ನು ನೀವು ಸಾರ್ವಜನಿಕವಾಗಿ ತೊಗೊಂಬಂದು ನಿಲ್ಲಿಸಿ ಆ ಮಠದ ಬಗ್ಗೆ ಮತ್ತು ಗುರುಗಳ ಬಗ್ಗೆ ಇದ್ದಂಥ ಗೌರವವನ್ನು ಹಾಳು ಮಾಡ್ತಾ ಇದ್ದೀರಿ. ಒಂದು ಹೇಳಿಕೆ ಮಾಡ್ತೀರಿ ನೀವು, ಸ್ವಾಮಿಗಳು ಬಿಡ್ರಿ, ಹೋದರೆ ಎಲ್ರಿಗೂ ವಿಭೂತಿ ಕೊಡ್ತಾರೆ ಅಂದರೆ ಸ್ವಾಮೀಜಿಗಳ ಬಗ್ಗೆ ನಿಮ್ಗೆ ಇರ್ತಕ್ಕಂಥ ಗೌರವ ಏನು? ಓಕೆ ನಾನು ಚರ್ಚೆ ಮುಂದುವರಿಸ್ತೀನಿ. ಅಶ್ವಥ್ ನಾರಾಯಣ ಅವ್ರನ್ನು ಕೂಡ ಮಾತಾಡ್ತೀನಿ, ಹಾಗೆಯೇ ಸೂರ್ಯ ಅವ್ರನ್ನು ಕೂಡ ಮಾತಾಡ್ತೀನಿ. ಚಿಕ್ಕ ಬ್ರೇಕ್ ನಂತರ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ
360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.